ಕರ್ನಾಟಕ ರಾಜಕೀಯ ವಲಯದಲ್ಲಿ ಇಂದು ಒಂದು ಆಸಕ್ತಿದಾಯಕ ಚರ್ಚೆ ಜೋರಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2026-27ನೇ ಸಾಲಿನ ಕರ್ನಾಟಕ ರಾಜ್ಯ ಬಜೆಟ್ ಅನ್ನ ಮಾರ್ಚ್ 6ರಂದು ಬೆಳಿಗ್ಗೆ 10:15ಕ್ಕೆ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಸಾಮಾನ್ಯವಾಗಿ ಬಜೆಟ್ ಮಂಡನೆಗಳು 10 ಗಂಟೆ ಅಥವಾ 11 ಗಂಟೆಯಂತಹ ಸಮಾನ ಸಮಯದಲ್ಲಿ ನಡೆಯೋದು ರೂಢಿ. ಆದರೆ ಈ ಬಾರಿ 10:15 ಎಂಬ ವಿಶೇಷ ಸಮಯ ಆಯ್ಕೆ ಮಾಡಿರುವುದು ರಾಜಕೀಯ ವಲಯದಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟಿಸಿದೆ. ಈ ಸಮಯದ ಬಗ್ಗೆ ಚರ್ಚೆ ಆರಂಭವಾಗಲು ಕಾರಣರಾದವರು ಬಿಜೆಪಿ ಶಾಸಕ ಸುರೇಶ್ ಕುಮಾರ್. ಅವರು ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನಲ್ಲಿ ಮಾಡಿರುವ ಪೋಸ್ಟ್ ಇದೀಗ ಭಾರಿ ವೈರಲ್ ಆಗಿದ್ದು ರಾಜಕೀಯ ಚರ್ಚೆಗೆ ಹೊಸ ಆಯಾಮವನ್ನ ನೀಡಿದೆ. ತಮ್ಮ ಪೋಸ್ಟ್ನಲ್ಲಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 10 ಗಂಟೆಗೂ ಅಲ್ಲ, 10:30ಕ್ಕೂ ಅಲ್ಲ, 11 ಗಂಟೆಗೂ ಅಲ್ಲ, ಸರಿಯಾಗಿ 10:15ಕ್ಕೆ ಬಜೆಟ್ ಮಂಡಿಸ್ತಾ ಇರೋದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದ್ದಾರೆ. ಸುರೇಶ್ ಕುಮಾರ್ ಅವರ ಹೇಳಿಕೆಯ ಪ್ರಕಾರ ಶುಕ್ರವಾರ ದಿನದಲ್ಲಿ ಬೆಳಿಗ್ಗೆ 10:30ರಿಂದ 9 ಗಂಟೆಯವರೆಗೆ ಗುಳಿಕಾಲ ಇರುತ್ತೆ. ಅದಾದ ಬಳಿಕ ಕೆಲವು ಸಮಯದ ನಂತರ ಅಂದ್ರೆ 10:30ರಿಂದ ರಾಹುಕಾಲ ಆರಂಭ ಆಗತ್ತೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಈ ಕಾರಣದಿಂದಲೇ 10:30ಕ್ಕೆ ಮುನ್ನವೇ ಬಜೆಟ್ ಮಂಡನೆ ಪ್ರಾರಂಭವಾಗಲು 10:15 ಸಮಯವನ್ನ ಆಯ್ಕೆ ಮಾಡಲಾಗಿದೆ ಎಂಬ ಅರ್ಥದ ಪೋಸ್ಟ್ ಅವರು ಹಂಚಿಕೊಂಡಿದ್ದಾರೆ. ಈ ಹೇಳಿಕೆಗೆ ಅವರು ಮೂಢನಂಬಿಕೆ ಎಂಬ ಹ್ಯಾಶ್ ಟ್ಯಾಗ್ ಕೂಡ ಬಳಕೆ ಮಾಡಿರುವುದು ಗಮನಾರ್ಹವಾಗಿದೆ. ಈ ಪೋಸ್ಟ್ ಹೊರಬಂದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆ ಶುರುವಾಗಿದೆ. ಕೆಲವರು ಇದು ಕೇವಲ ರಾಜಕೀಯ ಟೀಕೆ ಎಂದು ಹೇಳ್ತಿದ್ರೆ, ಇನ್ನು ಕೆಲವರು ನಿಜವಾಗಿಯೂ ರಾಹುಕಾಲ ತಪ್ಪಿಸಲು ಈ ಸಮಯವನ್ನ ಆಯ್ಕೆ ಮಾಡಿರುವರೇ ಎಂಬ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಕೆಲ ನೈಟಿಸನ್ಸ್ ಇದನ್ನ ವ್ಯಂಗ್ಯವಾಗಿ ತೆಗೆದುಕೊಂಡು ಚರ್ಚೆ ಮಾಡ್ತಿದ್ರೆ, ಇನ್ನು ಕೆಲವರು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಇಂತಹ ಸಮಯ ಲೆಕ್ಕಾಚಾರಗಳು ನಡೆಯೋದು ಸಾಮಾನ್ಯವೇ ಎಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.